ಸೆಕ್ಯೂರಿಟಿ ಇರಬೇಕು, ಎಲ್ಲ ರೀತಿಯ ಬಂದೋಬಸ್ತನ್ನ ಮಾಡಿಕೊಂಡೆ ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಾನ್ಗೆ ತುಂಬಿ ಕಳಿಸ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸೆಕ್ಯೂರಿಟಿನೇ ಲ್ಯಾಪ್ಸ್ ಆಗಿದೆಯಾ? ಸಿಎಂಎಸ್ ಕಂಪನಿಯ ವಿರುದ್ಧ ಮೃತ ಗಿರಿ ಸಂಬಂಧಿ ಆರೋಪಿಸಿದ್ದಾರೆ. ಡ್ರೈವರ್ ಹೇಳಿದ್ರು ಇಲ್ಲ, ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ. ಇಲ್ಲಿ ಒಬ್ಬ ನಿಂತಿನು ಗೇಟಿಗೆ, ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನು. ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊಂಡು ಕಣ್ಣ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಅವ್ರ ಮೇಲೆ ಫೈರ್ ಮಾಡಿ ಅವರು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ಎಲ್ಲ ಫ್ಯಾಮಿಲಿದವ್ರಿಗೆ ಫೋನ್ ಮಾಡಿದೆ. ಎಲ್ಲ ನಮ್ಮ ಕುಟುಂಬ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹಗಲೇ ಆಗಿರುವಂತಹ ಘಟನೆ, ಅಲ್ಲಿ ಸುತ್ತಮುತ್ತ ಸಾಕಷ್ಟು ಜನ ಇದ್ರೂ ಕೂಡ ಅವರನ್ನ ಟಚ್ ಮಾಡೋಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಈ ದರೋಡೆಕೋರರ ಕೃತ್ಯದಿಂದಾಗಿ ಒಂದು ಮನೆ ದೀಪ ಆರಿ ಹೋಗಿದೆ. ಈಗ ಆ ತಾಯಿಯ ನೋವನ್ನ ನೋಡೋಕ್ಕಾಗ್ತಾ ಇಲ್ಲ. ಘಟನೆಯ ಸಂಪೂರ್ಣ ವಿವರಣೆಯನ್ನ ನೋಡೋದಾದ್ರೆ ಎಲ್ಲಿವರೆಗೂ ಬಂತು ತನಿಖೆಯ ಪ್ರಕ್ರಿಯೆ? ಏನಾದರೂ ಗೊತ್ತಾಯ್ತಾ? ಈ ಇಬ್ಬರ ಬಗ್ಗೆ ಸುಳಿವು ಸಿಗ್ತಾ? ಖಂಡಿತವಾಗ್ಲೂ ಮಧುಶ್ರೀ, ಏನಂತಂದರೆ ಸುಮಾರು 11 ಗಂಟೆ ಸುಮಾರಿಗೆ ಏನು ಇಬ್ಬರು ದುಷ್ಕರ್ಮಿಗಳು ಬಂದು ಏನು ಗುಂಡಿಕ್ಕಿ ಹತ್ಯೆ ಮಾಡಿ ಏನು ಹಣನ ಸುಮಾರು 87 ಲಕ್ಷ ರೂಪಾಯಿ ಹಣನ ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಅವರೇನು ಕಳ್ಳರ ಗ್ಯಾಂಗನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಸುಮಾರು 4 ತಂಡನೂ ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಒಂದು ತಂಡದಲ್ಲಿ PSI ಮತ್ತು ಇನ್ಸ್ಪೆಕ್ಟರ್ ಸೇರಿದಂತೆ ಒಂದು ತಂಡದಲ್ಲಿ 7 ಜನ ಪೊಲೀಸ್ ತಂಡ ಒಂದು ಇರುತ್ತೆ. ಇಂಥ ಸುಮಾರು 4 ತಂಡಗಳನ್ನ ಈಗಾಗಲೇ ರಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನು ಕೂಡ ಇಲ್ಲೇ ಬೀದರ್ ಪಕ್ಕಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಈ ಬೀದರ್ನ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಯ ಎಲ್ಲ SP ಗಳ ಜೊತೆ ಈಗಾಗಲೇ ಖುದ್ದು ಬೀದರ್ SP ಪ್ರದೀಪ್ ಗುಂಟೆ ಅವರು ಕೂಡ ಈಗ ಮಾತಾಡಿರ್ತಕ್ಕಂಥದ್ದು. ಈಗ ಅವ್ರನ್ನ ಖಂಡಿತವಾಗ್ಲೂ ನಾವೊಂದು 2-3 ದಿವಸದಲ್ಲಿ ಅವರನ್ನು ಅರೆಸ್ಟ್ ಮಾಡ್ತೀವಿ. ಈಗಾಗಲೇ ಅವರು ಎಲ್ಲಿದ್ದಾರೆ ಏನೋ ಮಾಹಿತಿ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇರ್ತಕ್ಕಂಥ CCTV ಫುಟೇಜು ಕೂಡ ಈಗಾಗಲೇ ಕಲೆ ಹಾಕಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಅದರ ಜೊತೆಗೇನು ಕೂಡ ಈಗ ಕುಟುಂಬರ ಆಕ್ರಂದನ ಕೂಡ ಈಗ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮನೆಯಲ್ಲಿರ್ತಕ್ಕಂಥ ಏಕೈಕ ಇಬ್ಬರು ಗಂಡು ಮಕ್ಕಳು ಅವ್ರ ಮನೆಯಲ್ಲಿ ಇದ್ದಾರೆ. ಅದರ ಅತಿ ಹೆಚ್ಚಾಗಿ ಕೂಡ ಸುಮಾರು ಒಂದು 7 ರಿಂದ 8 ವರ್ಷಗಳ ಕಾಲ ಅದೇ ATM CMS ಏಜೆನ್ಸಿ ಏನು ATMಗೆ ಹಣ ಹಾಕತ್ತೆ ಅದೇ ವಾಹನದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಮನೆಗೆ ಕೂಡ ಆಸರೆಯಾಗಿದ್ದ, ಯಾವುದೇ ಒಂದು ಕೂಡ ಚಟಾನು ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ನಮ್ಮ ಮಗನನ್ನ ಕಳ್ಕೊಂಡು ನಾವು ದುಃಖದಲ್ಲಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರ ಕುಟುಂಬದ ಸಹೋದರ ಈಗ ನಮ್ಮ ಜೊತೆಗಿದ್ದಾರೆ, ಗಿರಿ ನಾಗರಾಜ್ ಅಂತ ಅವರು ಹೇಳೋಣ. ಹೇಳಿ ಸರ್, ಯಾವಾಗ ಗೊತ್ತಾಯ್ತು ಈ ಘಟನೆ ಅಂತ? ಸರ್, 11:10 ಖೂನ್ ಆಯ್ತು ಸರ್. ನಾನು ಜಾಬ್ ಮಾಡ್ತೀನಿ ಸರ್. ನಾನು ಕಾಂಟ್ರಾಕ್ಟ್ ಬೇಸಿಕ್ಕು. ನಾನು ಮೊರಾರ್ಜಿ ದೇಸಾಯಲ್ಲಿ ಮಾಡ್ತೀನಿ ಸರ್. ನಂಗೆ ಗುರ್ತಾಯ್ದ ತಕ್ಷಣ ನನಗೆ ಫೋನ್ ಮಾಡಿದ್ರು. ನನ್ನ ಅಲ್ಲಿ ಕೋರ್ಟಲ್ಲಿ ನನ್ನ ಫ್ರೆಂಡ್ ಇದ್ದಾರೆ. ಅವ್ರು ಫೋನ್ ಮಾಡಿದ್ರು, ನೋಡು ಇಲ್ಲೊಂದು 2 ಫೈರಿಂಗ್ ಮಾಡ್ಯಾರೆ, ಇಬ್ಬರಿಗೆ ಹತ್ತದಂತೆ. ನಿಮ್ಮ ತಮ್ಮನ ಗಾಡಿ ಯಾವುದ ನೋಡು, ಯಾವ ಕಂಪ್ನಿ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವ್ರು ತಕ್ಷಣ ಫೋನ್ ಹಚ್ತಿಲ್ಲ. ನಾನು ನೋಡು ಒಂದು ಸರಿ ನೀನು ತಮ್ಮಗೆ ಫೋನ್ ಹಚ್ಚು, ಇಲ್ಲಿ ಫೈರಿಂಗ್ ಆಗ್ಯದ ಅಂದ್ರೆ ಫೋನ್ ಹಚ್ಚಿದೆ. ಫೋನ್ ಹಚ್ಚಿದ ತಕ್ಷಣ ನಮ್ಮ ತಮ್ಮ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಸರ್. ನೋಡಿದೆ, ನಾನು ಕೈಕಾಲೆಲ್ಲ ನಂಗೆ ತಣ್ಣಗಾಗ್ಬಿಟ್ಟು ನನಗೆ ಏನಾಯಿತು ಏನಿಲ್ಲ ಅಂತೇಳಿ ಅಂತ ನಾನು ಎದೆ ಹೊಡೆದು ಸೀದಾ ನಾನು ಅಲ್ಲಿಂದ ಬಂದುಬಿಟ್ಟೆ ನಾನು ಸರ್. ಬಂದು ತಕ್ಷಣ ನೋಡ್ತಿದ್ದೆ ಇಲ್ಲಿ ಎಲ್ಲ ನಮ್ಮ ತಮ್ಮಗೆ ಫೈರಿಂಗ್ ಮಾಡಿಬಿಟ್ಟಾರೆ ಸರ್. ಏನು ನಿಮ್ಮ ತಮಗೆ ಮದುವೆ ಆಗಿತ್ತಾ? ಇನ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಂತ? ಸುಮಾರು 10-12 ವರ್ಷದಿಂದ ಮಾಡ್ತಿದ್ದಾನೆ ಸರ್. ಹಾಂ. ಯಾವಾಗ ಈ ಘಟನೆ ಯಾವಾಗ ಗೊತ್ತಾಯ್ತು ಅಂತ ನಿಮಗೆ? ಸರ್ ಅದೇ 11:10 ಹಂಗೆ ಫೋನ್ ಆಯ್ತು ಸರ್. 11:10 ನನಗೆ ಫೋನ್ ಬಂದಿದ್ದೆ ಅಷ್ಟಕ್ಕೆ ಸರ್. ಯಾಕಂದ್ರೆ ಅಷ್ಟೆಲ್ಲ ಹಣ ತೊಗೊಂಬಂದಾಗ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಇರಲಿಲ್ಲ ಅಂತ ಅಲ್ಲಿ. ಅದೇ ಸರ್, ಈಗ ಅವರು ಏಜೆನ್ಸಿದವರು ವಿತೌಟ್ ಗಾರ್ಡ್ ಇಲ್ದೇನೆ ಹೆಂಗೆ ದುಡ್ಡು ಕೊಟ್ಟರು, ಗನ್ಮ್ಯಾನ್ ಇಲ್ದೇನೆ. ಮತ್ತು ಇಲ್ಲಿ ಬ್ಯಾಂಕಿನವ್ರು ಮ್ಯಾನೇಜರು ಗನ್ಮ್ಯಾನ್ ಇಲ್ದೇನೆ ಅವರೆಲ್ಲ ದುಡ್ಡು ಹೆಂಗೆ ಕೊಟ್ಟರು ಹೆಂಗಿಲ್ಲ ನಂಗೆ ಸಮಜ್ದಾಗ ಬರ್ತಾಯಿಲ್ಲ ಸರ್. ನನಗೆ ತಿಳಿತಾ ಇಲ್ಲ. ಇಂಥ ದೊಡ್ಡ ಒಂದು ಅಮೌಂಟ್ ಕೊಟ್ಟು ನಮ್ಮ ತಮ್ಮನ ಪ್ರಾಣ ತೆಗೆದುಬಿಟ್ರು ಅವ್ರು. ನಮ್ಮ ತಮ್ಮಗೆ ನ್ಯಾಯ ಸಿಗಬೇಕಾದ್ರೆ ಸರ್ ನಮಗೆ ಏನಾದ್ರು ಮಾಡಿ ನನಗೆ ನಮ್ಮ ತಮ್ಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವ್ರಿಗೆ ತಪ್ಪಿಸ್ತಾರೆ, ಅವ್ರು ಯಾರು ಫೈರಿಂಗ್ ಮಾಡ್ಯಾರ ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕಂತ ನಾನು ಬೇಡ್ಕೊತೀನಿ ಸರ್. ನನ್ನ ತಮ್ಮ ಇರೋದು ನನಗೆ, ನಮ್ಮ ಕುಟುಂಬಕ್ಕೆ ನಂಗೆ ಆಸರೆ ಇದ್ದೀನಿ ಸರ್. ಅವ ನನಗೆ ನಾವು ಕಡು ಬಿಡುವು ಸರ್. ನಮ್ಮ ತಮ್ಮ ನನಗೆ ಒಂದು ಜೀವನಕ್ಕೆ ಆಧಾರ ಇದ್ದಾನೆ ಸರ್. ನನಗೆ ಇನ್ನು ಯಾರಿದ್ದಾರೆ ಹೇಳಿ ನನಗೆ? ಹಾಂ, ನಮ್ಮ ತಮ್ಮ ನಾನು ಸರ್ಕಾರದಲ್ಲಿ ಬೇಡ್ಕೊತೀನಿ. ನನ್ನ ಮನವಿ ಈ ಥರ ಆಗಲ್ದಂಗೆ ಇನ್ನೊಬ್ಬರಿಗೆ ನಮ್ಮ ತಮ್ಮಗೆ ನ್ಯಾಯ ಕೊಡಬೇಕಂತ ನಾನು ಬೇಡ್ಕೊತೀನಿ. ಅವರಿಗೊಂದು ಕಠಿಣ ಕ್ರಮ, ಅವರಿಗೆ ಒಂದು ಫಾಸಿ ಸಜಾ ಆಗಲಿ ಅಥವಾ ಅವರಿಗೆ ಲೈಫ್ ಲಾಂಗ್ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನಾನು ಬೇಡ್ಕೊತೀನಿ ಸರ್. ನಮ್ಮ ಕುಟುಂಬಕ್ಕೆ ಆಧಾರ ಆಗಿರ್ತಕ್ಕಂಥ ನಮ್ಮ ತಮ್ಮನ್ನ ನಾವು ಕಳ್ಕೊಂಡಿರೋ ಕಠಿಣ ಶಿಕ್ಷೆ ಆಗಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಇದ್ದಾರೆ ಗಿರಿ ಅವರು, ನೀವೇನು ಹೇಳ್ತಾರೆ? ನಾನು TV9 ಮಾಧ್ಯಮದ ಮೂಲಕ ಇವಾಗೇ ಪ್ರಸಾರ ಆಗ್ತಿರೋದು ನೋಡಿದ್ದೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಸಹ ಈ ಕೃತ್ಯವನ್ನು ಎಸಗಿ ಯಾರ್ಯಾರು ಕೈದಿಗಳು ಇದ್ದಾರೆ ಅವ್ರ ಪರವಾಗಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಅದೇ ರೀತಿಯ ಗೃಹ ಸಚಿವರು ಕೂಡ
ಹೇಳಿಕೆ ನೀಡಿದ್ದಾರೆ, ಅದು ಸ್ವಾಗತಾರ್ಹ. ಆದರೆ ನಾನು ಬೀದರ್ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಬೀದರ್ನಲ್ಲಿ ಈ ರೀತಿ ಏನು ಘಟನೆಗಳಾಗ್ತಾ ಇದೆ, ಸಾಮಾಜಿಕ ಒಂದು ಗೊಂದಲಗಳು ಸೃಷ್ಟಿ ಮಾಡೋದು, ಈ ಘಟನೆಗಳನ್ನು ತಾವು ಸೀರಿಯಸ್ ಆಗಿ ಪರಿಗಣಿಸಿ ಅದನ್ನು ನಿರ್ಮೂಲನೆ ಮಾಡೋ ಹಂತದಲ್ಲಿ ತಾವು ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಕುಟುಂಬದ ಆಧಾರ ಸ್ತಂಭ ಆಗಿರ್ತಕ್ಕಂಥ ಇವತ್ತು ನಮ್ಮ ಅಣ್ಣ ಗಿರಿ ವೆಂಕಟೇಶ್ ಅವರೇನು ತೀರೋಗಿದ್ದಾರೆ. ನಾನು ಈ TV9 ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಬೀದರ್ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈ ಮೀಡಿಯಾ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, ಆ ಅಪರಾಧಿಗಳನ್ನು 24 ಗಂಟೆ ಒಳಗಾಗಿ ತಾವು ಅರೆಸ್ಟ್ ಮಾಡಬೇಕು ಮತ್ತು ಲೈಫ್ ಟೈಮ್ ಪ್ರಿಸನ್ಗೆ ಅವ್ರಿಗೆ ಒಪ್ಪಿಸ್ಬೇಕಂತೇಳಿ ನಮ್ಮದೊಂದು ಪರಿವಾರದ ಬೇಡಿಕೆ ಇದೆ. ಅದೇ ರೀತಿಯಾಗಿ ಇನ್ನೊಂದು ಬೇಡಿಕೆ ಏನಂತಂದರೆ, ಸಾವು ಇವಾಗ ಆಯಿತು, ನಾಳೆ ಬೆಳಗಾದರೆ ಮನೆಯಲ್ಲಿ ತಾಯಿ ಮತ್ತು ತಂಗಿ ಮಾತ್ರ ಇರೋದು, ಒಬ್ಬ ಅಣ್ಣ ಇದ್ದಾರೆ, ಅವ್ರ ಜೀವನ ಮುಂದಿನ ಯಾವ ರೀತಿ ಆಗಬೇಕು, ತಾಯಿಗೆ ಮತ್ತು ತಂಗಿಗೆ ಯಾವುದೇ ರೀತಿಯಾದ ಆಶ್ರಯ ಇಲ್ಲ. ಇವಾಗ ತೀರ್ಕೊಂಡಿರೋ ಸಹೋದರನೇ ಅವರಿಗೆ ಆಶ್ರಯ ಆಗಿದ್ದರು. ಅದಕ್ಕಾಗಿ ನಾನು ಪದೇ ಪದೇಯಾಗಿ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಈ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅವರಿಗೆ ಸರ್ಕಾರದಲ್ಲಿ ಅಥವಾ ಅರೆ ಸರ್ಕಾರದಲ್ಲಿ ಯಾವುದಾದ್ರೂ ಅವರ ಪರಿವಾರದವರಿಗೆ ಒಂದು ಹುದ್ದೆಯನ್ನು ನೀಡಬೇಕು ಮತ್ತು ಪರಿಹಾರಧನ ಘೋಷಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೊಮ್ಮೆ ಬಾರಿ ನಾನು ಹೇಳ್ತೀನಿ ಅಂತಂದರೆ, 24 ತಾಸು ಒಳಗಡೆ ಆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಬಂಧಿಸದೇ ಹೋದಲ್ಲಿ ನಾವು ಇನ್ನೂ ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಈ ಮಾಧ್ಯಮದ ಮೂಲಕ ತಿಳಿಸ್ಕೊಡ್ತೇನೆ. ನನ್ನ ಹೆಸರು ಸಚಿನ್ ಗಿರಿ ಅಂತ, ಸಾಮಾಜಿಕ ಹೋರಾಟ. ಇಡೀ ತಾಯಿ ತಂಗಿಗೆ ಇಡೀ ಆಸರೆ ಆಗಿದ್ದಂಥ ಈಗ ಮನೆಯ ಮಗ ಈಗ ನಮ್ಗೆ ಕಳ್ಕೊಂಡಿದ್ದೀವಿ, ಹೀಗಾಗಿ ನಮ್ಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ಜನ ಹೇಳ್ತಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.